ಏನಂತೀರಿ? ಕರ್ನಾಟಕಕ್ಕೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವ್ರು ಯಾರು? ಕುವೆಂಪುರು ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜ್ವರ ಚಪ್ಪಳೆ ಬರಲಿ. ಕರ್ನಾಟಕದ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ, ಹಿಂದಿ ಭಾಷೆ ಬಿಟ್ಟರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಿರೋದು ಕರ್ನಾಟಕಕ್ಕೆ. ಕನ್ನಡದ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಕನ್ನಡ ಸಾಹಿತ್ಯಕ್ಕೆ 8 ಬಂದಿದೆ. ಇವಳಲ್ಲ ಸ್ವಾಮಿ, 8 ಬಂದಿದೆ. ಓಕೆ, 8 ಬಂದಿದೆ. ಓಕೆ, ಅನಂತಮೂರ್ತಿ ಆದಮೇಲೆ ನಮ್ಮ ಕಂಬಾರರಿಗೆ ಬಂದಿದೆ. ಹಾಗಾಗಿ 8 ಅಂದರೆ ಕರ್ನಾಟಕದ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಲೋಕದಲ್ಲೂ 8 ಬಂದಿದೆ. ಅಂಥ ಕುವೆಂಪುರವರು ಅವ್ರು ಹುಟ್ಟಿದ್ದೆಲ್ಲಿ ಅಂತ ಹೇಳಿದ್ರಿ? ಯಾಕೆ ಅವ್ರು ಪೂರ್ತಿ ಹೆಸರು ಹೇಳಿಸಿದೆ ಅಂತ ಹೇಳಿದ್ರೆ, ಕುಪ್ಪಳ್ಳಿಯಿಂದ. ಕುಪ್ಪಳ್ಳಿ ಎಲ್ಲಿರೋದು? ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿಲಿರೋದು. ತೀರ್ಥಹಳ್ಳಿಯಿಂದ ವಿದ್ಯಾಭ್ಯಾಸ ಎಲ್ಲಿ ಮಾಡಿದವರು? ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ವಿದ್ಯಾರ್ಥಿ ನಿಲಯದಲ್ಲಿದ್ದರು. ಆ ವಿದ್ಯಾರ್ಥಿ ನಿಲಯ ಅಲ್ಲಿ ಊಟ ಮಾಡ್ತಿದ್ದ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ನಿಲಯ ಕಟ್ಟದ ಯಾರಪ್ಪ ಅಂತ ಹೇಳಿದ್ರೆ ಅವರ ಹೆಸರೇನೆ MS ರಂಗಾಚಾರ್ಯ ಅಂತ. ಅವರು ಸಾಂಪ್ರದಾಯಿಕವಾದ ಒಂದು ಅಯ್ಯಂಗಾರ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆ ಮನುಷ್ಯ ಏನಂತ ಹೇಳಿದ್ರೆ ಬರೀ ಒಂದು ಇದು ಕಟ್ತಾ ಇರ್ತಾರೆ, ಏನೋ ಒಂದು ಪಂಚೆ ಉಟ್ಕೊಳ್ತಾರೆ, ಕಚ್ಚೆ ಪಂಚೆ ಉಟ್ಕೊಳ್ತಿರ್ತಾರೆ. ಹೆಗಲ ಮೇಲೆ ಒಂದು ಶಲ್ಯ ಆಡ್ಕೊಂಡಿರ್ತಾರೆ. ಕೋರ್ಟಲ್ಲಿ ಇದು ಮಾಡಬೇಕಿದ್ರೆ ಮಾತ್ರ ಒಂದು ಕೋಟು, ಇಲ್ಲ ಅಂತ ಹೇಳಿದ್ರೆ ಬರೀ ಶರ್ಮಲ್ಯ. ಉದ್ದವಾಗಿ ನಾಮ ಇಟ್ಕೋತಿರ್ತಾರೆ. ಯಾವಾಗಲೂ ಅವ್ರ ಎದೆ ತುಂಬ ಕೂದಲು, ಮತ್ತೆ ನಾಮನೂ ಕಾಣಿಸಿರಲ್ಲ, ಗಡ್ಡದಾರಿ ಇರ್ತಾರೆ. ಹಾಗಾಗಿ ಎಷ್ಟೊಂದು ಜನ ಅವ್ರನ್ನ ಗೌರವದಿಂದ ಗಡ್ಡದ ರಂಗಾಚಾರ್ಯ ಅಂತ ಕರಿತಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಎಲ್ಲರಿಗೂ ಅವರು ಒಳ್ಳೆ ನಮ್ಮ ಯಾರೊಬ್ರು ಮಹರ್ಷಿಗಳು ನೋಡ್ತೀವಲ್ಲ, ಆ ಮಹರ್ಷಿಗಳು ನೋಡ್ತಿರ್ತಾರೆ ಅಂತ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತಿರ್ತಾರೆ. ಮನೇಲೇನು ತುಂಬ ಜಾಸ್ತಿ ದುಡ್ಡಿದೆ ಅಂತೇನಿರಲಿಲ್ಲ ಅವ್ರ ಹತ್ರ. ಎಷ್ಟು ದುಡ್ಡು ಬಂದ್ರೂ ತಮ್ಮ ಮನೆಗೆ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಮಾಡಿಕೊಂಡು ಅವ್ರ ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ರಂತೆ. ಎದ್ದಿದ ತಕ್ಷಣ ಹೋಗಿ ಅವರು ಸ್ನಾನ ಸಂಧ್ಯಾವನ್ನೆಲ್ಲ ಮಾಡಿಸ್ಕೊಂಡು ನಿತ್ಯ ಕರ್ಮ ಮುಗಿಸ್ಕೊಂಡು ಸ್ನಾನ ಸಂಧ್ಯಾವನೆ ಮಾಡೋದು. ಸಂಧ್ಯಾವನೆ ಮಾಡಿದ ತಕ್ಷಣ ಅಷ್ಟರೊಳಗೆ ಅಲ್ಲಿ ಆಗಲೇ ಒಲೆಗೆ ಕೀಟಿರ್ತಾರೆ. ಅದೆಲ್ಲ ಅನ್ನ ಎಲ್ಲ ಮಾಡಿದ್ಮೇಲೆ ಆಹಾರ ಮಾಡಿ ತೊಗೊಂಬಂದು ಮನೆಯಿಂದ ಹೊರಗಡೆ ಒಂದು ಮೊಸರನ್ನ ಮಾಡಿ ಅಲ್ಲಿ ತೊಗೊಂಬಂದಿಡೋರಂತೆ. ಕೋತಿಗಳು ತಿಂದರಂತೆ. ಅಂದರೆ ಮೊದಲನೇದು ಕೋತಿ ಅಂತ ಹೇಳಿದ್ರೆ ನಾವು ಯಾರನ್ನ ಕೋತಿ ಅಂದ ತಕ್ಷಣ ನಾವು ಯಾರು ಜ್ಞಾಪಕ ಬರುತ್ತೆ? ಹನುಮಂತ ಅಂದ ತಕ್ಷಣ ನಾವು ರಾಮನ ಜ್ಞಾಪಿಸ್ಕೋತೀವಿ. ರಾಮನಿಗೆ ಅವತಾರ, ರಾಮನಿಗೆ ಪ್ರಸಾದ ಕೊಟ್ಟಿದ ತಕ್ಷಣನೇ ಅದಾದ ಮೇಲೆ ಅವರು ಮನೆಯಲ್ಲಿ ಅನ್ನಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ, ಯಾರು ಬೇಕಿದ್ರೂ ವಿದ್ಯಾರ್ಥಿಗಳು ಹೋಗಿ ಅವ್ರ ಮನೇಲಿ ಹೋಗಿ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ಕೊಂಬರ್ಬೋದಾಗಿತ್ತಂತೆ. ಯಾರೂ ಅವ್ರನ್ನ ಕೇಳ್ತಾನೆ ಇಲ್ಲ. ಅವ್ರ ಹೆಂಡತಿ ಹೆಸರು ಲಕ್ಷಮ್ಮ ಅಂತ. ಆದರೆ ಎಲ್ಲರಿಗೂ ಅವರು ತಾಯಮ್ಮ ಅಂತ ಕರಿತಿದ್ರೆ, ಯಾಕೆಂದರೆ ಎಲ್ಲರಿಗೂ ಅವರು ತಾಯಿ ಥರ ನೋಡ್ತಿದ್ರಂತೆ. ಅಂದರೆ ಎಷ್ಟಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ದೊಡ್ಡ ದೊಡ್ಡ ಸಾಹಿತ್ಯ ದಿಗ್ಗಜರುಗಳೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಬಂದು ಬೆಳೆದವರು. ಎಲ್ಲಿ ಊಟ ಧರ್ಮಛತ್ರಗಳಿರ್ತಿತ್ತು, ಎಲ್ಲಿಲ್ಲಂದರೆ ಯಾರ ಮನೇಲಿದ್ರು? ಅಯ್ಯೋ ರಂಗಾಚಾರ್ಯ ಮನೇಲಿ ಇರ್ತಿದ್ರು ಅಂತ. ಕೋರ್ಟ್ಗೆ ಹೋಗೋರು ಅಷ್ಟೇ. ಹೀಗೆ ಒಂದು ಕೋರ್ಟ್ ಹಾಕ್ಕೊಂಡು ಕರೆಕ್ಟಾಗಿ 10 ಕೋರ್ಟ್ ಅಂತ ಹೇಳಿದ್ರೆ ಮನೆ 10 ಗಂಟೆಗೆ ಬಿಡೋರು. ಕೋರ್ಟ್ಗೆ ಹೋಗೋರು, ಸೈಕಲಲ್ಲಿ ಹೋಗಿ ಕೋರ್ಟ್ ಮುಗಿಸ್ಕೊಂಬರೋರು. ಅಲ್ಲೂ ಅಷ್ಟೇ, ಕೋರ್ಟಲ್ಲೂ ಅಷ್ಟೇ. ಯಾರೋ ಒಬ್ರು ಬಡವರು ಬರ್ತಾರೆ, ಸ್ವಾಮಿ ನನಗೆ ಆಗಲ್ಲ ಅಂತ ಹೇಳಿದ್ರೆ ಆಯಿತು, ದುಡ್ಡು ಇಸ್ಕೊಡ್ತಲ್ಲ, ಇವರೇ ಸ್ವಂತ ಖರ್ಚಲ್ಲೇ ಅವರು ತಮ್ಮ ಅರ್ಜಿಗಳೆಲ್ಲ ಬರೆದು ಅದು ಮಾಡಿ ಅವ್ರು ಕೊಟ್ಟಷ್ಟು ಕೊಟ್ಟರು ದುಡ್ಡು, ಇಲ್ಲ ಅಂದ್ರೆ ಇಲ್ಲ, ಹಾಗೆ ಹೊರಟೋಗ್ತಾ ಇದ್ರು. ಎಷ್ಟಪ್ಪ ಅವ್ರದ್ದು ಇದಿತ್ತು ಅಂತ ಹೇಳಿದ್ರೆ, ಪ್ರತಿ ವರ್ಷ ಅವರು ತುಲಾ ಮಾಸದಲ್ಲಿ ತುಲಾ ಸಂಕ್ರಮಣ ಅಂತ ನಡೆಯುತ್ತಲ್ಲ, ಕಾವೇರಿ ಇದೆಲ್ಲ ಆದಾಗ ಬರಬೇಕಿದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಹರಿಯುತ್ತಲ್ಲ, ಅಲ್ಲಿ ಇಡೀ ಒಂದು ತಿಂಗಳ ಪೂರ್ತಿ ಅವರು ಒಂದು ಅನ್ನದಾನ ಮಾಡ್ತಾ ಇದ್ರಂತೆ. ಅಲ್ಲಿ ಮನೇಲಿ ಪಾಡೆ ನಿತ್ಯ ಅನ್ನದಾನ ನಡೀತಿತ್ತು. ಇಲ್ಲಿ ಮಾಡೋರು ಅಂದರೆ ಅವಾಗ ಗಂಡ ಮತ್ತು ಹೆಂಡತಿ ಇಬ್ಬರು ಸೇರಿಕೊಂಡು ಅವರೇನೆ ಅಡುಗೆ ಮಾಡಿ ಅಲ್ಲಿ ಬರೋ ಅಷ್ಟು ಜನಕ್ಕೂ ದಾಸೋಹ ಮಾಡ್ತಿದ್ರಂತೆ. ಯಾವಾಗ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು, ಅದರ ರಾಜರಿಗೂ ಅವ್ರ ಹೆಸರು ಅವ್ರಿಗೆ ಕೇಳಕ್ಕೆ ಹೋಗುತ್ತೆ. ರಾಜವ್ರ ಹತ್ರ ಹೋಗ್ತಾರೆ. ಹೋಗೋದ್ಮೇಲೆ ಯಾರಿದು ಅಂತ ಹೇಳಿದ ಕೊನೆಗೆ ಅವ್ರು ಹೇಳ್ತಾರೆ, ರಾಜನ ನಾನು ಬರ ಹೇಳು ಅಂತ ಹೇಳ್ತಾರೆ. ಅವಾಗ ಹೇಳ್ತಂದೆ, ರಾಜ ಪ್ರತ್ಯಕ್ಷ ದೇವತಾ, ರಾಜರನ್ನ ನಾನು ಕರ್ಸ್ಕೊಂಡು ಬರಬಾರ್ದು, ಬೇಡ ನಾನು ಬರೋದಿಲ್ಲ, ಇಲ್ಲೇನೇ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ರಾಜ, ಆಯಿತು ನೀನು ಬರೋದು ಬೇಡಪ್ಪ, ನಿನ್ನ ಕೆಲಸಕ್ಕೋಸ್ಕರ ನೀನು ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಾನೇನಾದರೂ ನಿನಗೆ ಸಹಾಯ ಮಾಡ್ತೀನಿ ಅಂದರೆ ಬೇಡ, ನಾನು ಬೇರೆಯವರಿಂದ ಕೊಟ್ಟರೆ ನನಗೆ ಪುಣ್ಯ ಬರೋದಿಲ್ಲ, ನನಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ, ನನ್ನಿದ್ರಲ್ಲೇ ಮಾಡ್ತೀನಿ ಅಂತ ಹೇಳಿ ನಿಸ್ವಾರ್ಥವಾಗಿ ಅವರು ಅನ್ನದಾನ ದಾಸೋಹ ಮಾಡ್ತಾ ಇದ್ರು. ಎಷ್ಟಪ್ಪ ದಾಸೋಹ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಸತಿ ಎಲ್ಲ ಆದ್ಮೇಲೆ ಅದೊಂದು ಹಳೆ ಮನೆ ಅದು ಪಾಳು ಬಿದ್ದೋಗ್ತಾ ಇರುತ್ತೆ. ಅವಾಗ ಒಂಟಿಕೊಪ್ಪಲ್ ಅಂತ ನೋಡಿವಲ್ಲ, ಒಂಟಿಕೊಪ್ಪಲಲ್ಲಿ ಪದ್ಮಾವತಿ ದೇವಸ್ಥಾನ ಇದೆ ಮೈಸೂರಲ್ಲಿ. ಪದ್ಮಾವತಿ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಇವತ್ತು ನೋಡಬಹುದು ಇದೆ. ಅಲ್ಲಿ ಒಂದು ದೊಡ್ಡದಾದ ಮನೆ ಕಟ್ತಾರಂತೆ. ದೊಡ್ಡದಾದ ಮನೆ ಕಟ್ಬಿಟ್ಟು ಎಲ್ಲರೂ ಇರೋಗಿ ಇದೆಲ್ಲ ಆಗೋದಂತ ಹೇಳಿದ್ರೆ, ನೇನು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತಲ್ಲೇ ಸಿದ್ಧತೆ ಮಾಡ್ಕೊಳ್ತಿರ್ಬೇಕಿದ್ರೆ ಅವತ್ತಿನ ರಾಮಕೃಷ್ಣಾಶ್ರಮದವರು ಬಂದವರು ಅವ್ರ ಹತ್ರ ಬರ್ತಾರಂತೆ. ಯಾಕಂದ್ರೆ ದೇಣಿಗೆ ಕೇಳಕ್ಕೆ ಬರ್ತಾರಂತೆ. ದೇಣಿಗೆ ಕೇಳಿದಾಗ ಏನು ಅಂತ ಹೇಳಿದ್ರೆ, ಇಲ್ಲ ನಾವೊಂದು ವಿದ್ಯಾರ್ಥಿ ನಿಲಯ ಕಟ್ತಾ ಇದ್ದೀವಿ, ಅದಕ್ಕೋಸ್ಕರ ದೇಣಿಗೆ ಬೇಕು ಅಂತ ಕೇಳ್ತಾರೆ. ಎಷ್ಟು ದಿವಸ ಆಗತ್ತಪ್ಪ ಒಂದು ವಿದ್ಯಾರ್ಥಿ ನಿಲಯ ಕಟ್ಸೋಕ್ಕೆ? ಆಯಿತು, ಸುಮಾರು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟಾಗುತ್ತೆ?
ಮನೆ ಕಟ್ಟಿ ನೋಡು, ಮದುವೆ ಮನೆ ನೋಡು ಅಂತ ಗಾದೆ ಇದೆ. ಅಂದರೆ ಒಂದು ಮನೆ ಕಟ್ಟಬೇಕು ಸುಮಾರು 1 ವರ್ಷ ಆಗುತ್ತೆ ಅಂತ ಹೇಳಿದ್ರೆ, ಎಷ್ಟು ದೊಡ್ಡದಾಗಿ ಕಟ್ತಾ ಇದ್ರಿ, ಇಷ್ಟು ದೊಡ್ಡದಾಗಂದ್ರೆ ಕೇಳ್ತಾರಂತೆ, ಇಷ್ಟು ಮನೆ ಸಾಕಾ ಅಂತಾರಂದ್ರೆ, ಈ ಥರ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾರಂದ್ರೆ, ಹೌದಾ ಸರಿ ತಗೊಳ್ಳಿ ಫಸ್ಟು ಇಷ್ಟಾಗತ್ತೆ ಸಾಕಾ ಅಂತ ಕೇಳಿದ್ರಂತೆ. ಅವ್ರಿಗೆ ಏನೋ ಇಷ್ಟಾದ್ರೆ ಅಯ್ಯೋ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರಂತೆ. ಅವರು ಬಂದವರು, ಸರಿ ನನ್ನ ಕೈಲಿ ಏನೂ ಕೊಡೋಕ್ಕಾಗೋದಿಲ್ಲ, ಈ ಮನೆ ಇದೆ ತಗೊಳ್ಳಿ ಅಂದ್ಬಿಡ್ತಾರಂತೆ. ಯಾರಿಗೋಸ್ಕರ ಕಟ್ಟಿಸ್ಕೊಂಡಿದ್ದ ಮನೆ? ಸ್ವಂತಕ್ಕೋಸ್ಕರ ಕಟ್ಸ್ಕೊಂಡಿದ್ದು. ಇನ್ನೇನು ಅಲ್ಲಿ ಗೃಹ ಪ್ರವೇಶ ಆಗಬೇಕಾಗಿತ್ತು. ಯಾರಾದರೂ ಮನುಷ್ಯ ಆ ಥರ ಕೊಡೋಕಿದಾರಾ? ಹಾಗಾಗಿ ಒಂದು ಜೋರಾದ ಚಪ್ಪಳೆ ಬರಲಿ ನಮ್ಮ ಇವರಿಗೆ, ರಂಗಾಚಾರ್ಯರಿಗೆ. ಆ ರಂಗಾಚಾರ್ಯರು ಏನು ಇದು ಕೊಟ್ರಲ್ಲ, ಏನು ವಿದ್ಯಾರ್ಥಿ ನಿಲಯ, ಅಲ್ಲೇ ರಾಮಕೃಷ್ಣಾಶ್ರಮದ ವಿದ್ಯಾರ್ಥಿ ನಿಲಯ ಆಗುತ್ತೆ. ಅದೇ ರಾಮಕೃಷ್ಣಾಶ್ರಮದಲ್ಲೇ ಅದಾದಮೇಲೆ ಪ್ರಭುಲಿಂಗ ಅಂತ ಹೇಳಿದ್ದಾರೆ, ಅವರೂ ಅಷ್ಟೇ ಒಳ್ಳೆಯ ಪ್ರಭುಲಿಂಗರು, ಅವರೂ ಇದು ಅದರ ಅಧಿಕಾರಿ, ಅವರು ಇಲ್ಲಿ ಬಂದು ಓದಿರ್ತಾರೆ. ಕುವೆಂಪುರವರು ಅಲ್ಲೇ ಅದೇ ವಿದ್ಯಾರ್ಥಿ ನಿಲಯದಲ್ಲಿ ಓದ್ತಾರೆ. ಅದಾದಮೇಲೆ ಇನ್ನೊಂದು ಮನೇಲಿ ಬಾಡಿಗೆ ಮನೇಲಿ. ಇಂತಹ ದಿಗ್ಗಜರುಗಳು ನಿಸ್ವಾರ್ಥ ಸೇವೆ ಮಾಡೋಂಥವರು ಇದ್ದಿದ್ರಿಂದಾನೇ ನಮ್ಮ ಕರ್ನಾಟಕಕ್ಕೆ ಇನ್ನೂ ಕೀರ್ತಿ ಬಂದಿದೆ. ನಮ್ಮ ಕನ್ನಡಿಗರು ಏನಂತ ಹೇಳಿದ್ರೆ, ನಾವು ನೀರು ಕೇಳಿದ್ರೆ ಏನು ಮಾಡ್ತೀವಿ? ನಾವು ಬರೀ ನೀರು ಕೇಳಿದ್ರೆ ಏನು ಕೊಡ್ತೀವಿ? ನಾವು ಜೊತೆಗೆ ಬೆಲ್ಲ ಕೊಡ್ತೀವಿ. ಯಾಕೆ ಬೆಲ್ಲ ಕೊಡ್ತೀವಿ? ನೀರು ಅಂತ ಹೇಳಿದ್ರೆ ನಾಲ್ಗೆ ತಣ್ಣಗಾಗತ್ತೆ, ಬೆಲ್ಲ ಕೊಟ್ಟರೆ ಬೆಲ್ಲ ಬಂದು ಅದು ತಣ್ಣಗೆ ಮಾಡುತ್ತೆ ದೇಹನ, ಹಾಗಾಗಿ ಗಂಟ್ಲೆಲ್ಲ ತಣ್ಣಗಾಗ್ಲಿ ಅಂತ ಕೊಡ್ತೀವಿ. ಆ ಥರದವ್ರು. ಹಾಗೆ ಅಂದರೆ ಈ ಮನುಷ್ಯ ಇನ್ನೂ ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಸತಿ ಅವರು ಕೋರ್ಟಿಂದ ಹೋಗಿರ್ತಾರಂತೆ. ಕೋರ್ಟಿಂದ ಬಂದು ಸಂಜೆಗೆ ಬರ್ತಾರೆ. ಅಲ್ಲಿ ಡಾಕ್ಟರ್ ಸುಭದ್ರಾ ಅಂತ ಅವ್ರ ಮನೆಗೆ ಬಂದಿರ್ತಾರೆ. ಹೀಗೆ ಮತ್ತೆ ಲೋಕಾಭಿರಾಮ ಮಾತಾಡ್ತಾ ಇರಬೇಕಿದ್ರೆ ಒಂದು ಕೇಳ್ತಾರಂತೆ, ಏನೋ ಈ ಜೀವನ ಅಂದ್ರೆ ಏನು ಅಂತ ಹೇಳ್ತಾರಂತೆ. ಜೀವನ ಅಂತ ಹೇಳಿದ ತಕ್ಷಣ ಅವರು ಏನಿಲ್ಲ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಮಧ್ಯ ಏಕೆ ಅಂತ ಒಂದು ಇದು ಹೇಳ್ತಾರಂತೆ. ಹೌದಾ ಅಂತ ಹೇಳಿದ ತಕ್ಷಣ ಚಕ್ ಅಂತ ಹೇಳಿ ಅವರೇನೆ ಚಕ 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 ಅಂತ ಅವ್ರ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಹಿಂಗೆ ಬಿಚ್ಚಿದ ತಕ್ಷಣ ಪಟ್ ಅಂತ ಹೋಗಿಬಿಡ್ತಾರಂತೆ. ಬರುವಾಗಲೂ ಬೆತ್ತಲೆಯಾಗಿ ಬಂದರು, ಹೋಗುವಾಗಲೂ ಬೆತ್ತಲೆ ಅಂದರೆ ಅವರು ಇಚ್ಛಾಮರಣಿ ಅಂತ. ಯಾಕೆ ಇಚ್ಛಾಮರಣಿ ಅಂತ ಹೇಳಿದ್ರೆ, ಅವತ್ತಿನ ದಿವಸ ಹಿಂದಿನ ದಿವಸ ಅವರು ಕೋರ್ಟಿಂದ ಬರಬೇಕಿದ್ರೆ ಹೇಳ್ತಾರಂತೆ, ನಾಳೆ ಅಂತ ಹೇಳಿದ್ರೆ ನೋಡೋಣ ನಾಳೆ ಇದ್ರೆ ನಾನು ಬರ್ತೀನಿ ಅಂತಾರಂತೆ. ಯಾವುದೋ ಇರಬೇಕಿದ್ರೆ ಹೇಳಬೇಕಿದ್ರೆ ನಾಳೆ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿರ್ತಾರಂತೆ, ಹೇಳ್ಬಿಟ್ಟು ಬಂದಿರ್ತಾರಂತೆ. ಆಮೇಲೆ ಯಾವಾಗ ಅವರು ಇದಕ್ಕೆ ಬರ್ತಾರಲ್ಲ, ಏನೋ ಅವ್ರು ಸತ್ತಿನ ಮಾರದಿವಸ ಗೊತ್ತಾಗ್ತಲ್ಲ, ಅವಾಗ ಬಂದು ಕೋರ್ಟ್ ಅವ್ರು ಹೇಳ್ತಾರೆ, ಅಯ್ಯೋ ಯಾಕಂಗೆ ಹೇಳ್ತಿರು ಅಂತ ಇವತ್ತು ಗೊತ್ತಾಯ್ತು ಅಂತ ಹೇಳಿದ್ರೆ, ಅವರು ಸತ್ತಾಗಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅಂತ ಜನರಲ್ ಸೆಕ್ರೆಟರಿ ಆದ ತಂಬುಚೆಟ್ಟಿ, ಇವಾಗ ನಾವು ತಂಬುಚೆಟ್ಟಿಪಳ್ಳಿ ಅಂದರೆ TM ಪಳ್ಳಿ ಅಂತ ನೋಡ್ತೀವಲ್ಲ, ಆ ತಂಬುಚೆಟ್ಟಿ ಅವರು ಬಂದಿರ್ತಾರೆ. ಅವರು ಇಲ್ಲಿ ಇದಾಗಿ ಕಮಿಷನರ್ ಆಗಿರ್ತಾರೆ, ಅವ್ರು ಬಂದಿರ್ತಾರೆ. ಆಮೇಲೆ ಹೊಂಬೇಗೌಡರು ಅಂದರೆ ಹೊಂಬೇಗೌಡ ಸ್ಕೂಲ್ ನೋಡ್ತೀವಲ್ಲ, ಅವರು ಅಲ್ಲಿ ಬಂದಿರ್ತಾರೆ. ಅಂದರೆ ದೊಡ್ಡ ಇವರೇ ಬಂದು ನೋಡ್ಕೊಂಡು ಹೋಗ್ತಾರೆ. ಅಂಥ ಮಹನೀಯರು ಇರುವಂಥ ಸ್ಥಳ ಯಾವ್ದಾನ ಇದೆಯಾ ಅಂತ ಹೇಳಿದ್ರೆ ಅದು ವಿಶಾಲ. ಇಡೀ ಪ್ರಪಂಚದಲ್ಲಿ ಯಾರಾದರೂ ಶಾಂತಿ ಪ್ರಿಯರು, ವಿಶಾಲ ಹೃದಯದವರು, ನಮಗಿಲ್ಲದೆ ಇದ್ರೂ ಬೇರೆಯವರು ಕೊಡೋರು, ಬೇರೆಯವರಿಗೆ ನಮ್ಮ ಭಾಷೆ ಕಲಿಸ್ತಿದ್ರು, ನಾವು ಅವ್ರ ಭಾಷೆ ಕಲಿಸೋಂಥ ಯಾರಾದರೂ ಜನ ಇದ್ದಾರೆ ಅಂತ ಹೇಳಿದ್ರೆ ಅವರು ಯಾರು? ಕನ್ನಡಿಗರು. ಹಾಗಾಗಿ ಆ ಕನ್ನಡಿಗರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ದೇಶಕ್ಕೆ ಕನ್ನಡಿಗರ ಕೊಡುಗೆ ಅಂತ ಹೇಳಿದ್ರೆ ಇದನ್ನು ಸಹ ಒಂದು ಕೊಡುಗೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?
ಒಂದು ಜೋರಾದ ಚಪ್ಪಾಳೆ ಬರಲಿ ಎಂ ಎಸ್ ರಂಗಾಚಾರ್ಯರಿಗೆ. ಇದು ಬಹುಶಃ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅನ್ಸತ್ತೆ, ಎಂ ಎಸ್ ರಂಗಾಚಾರ್ಯ ಅಂತ ಅವರು